ರಾಮನಗರ ಇನ್ನು ಮುಂದೆ ಬೆಂಗಳೂರು ದಕ್ಷಿಣ ಜಿಲ್ಲೆ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಡಿಕೆಶಿ ಸೆಡ್ಡು ಹೊಡೆದೇ ಬಿಟ್ಟರು. ತಮ್ಮ ಹಠವನ್ನು ಸಾಧಿಸಿ ಸಿಎಂ ಡಿಕೆ ಶಿವಕುಮಾರ್ ಹಠವನ್ನು ಸಾಧಿಸಿ ಅಂದುಕೊಂಡಿದ್ದನ್ನು ನಿರೂಪಿಸಿಬಿಟ್ಟು ಹೆಸರು ಬದಲಾವಣೆಗೆ ವಿರೋಧಿಸಿದ್ರು ಎಚ್ಡಿಕೆ. ಈಗ ಅವರು ಶಾಕ್ ಆಗಿದ್ದಾರೆ. ರಾಮನಾಮ ಬದಲಾವಣೆಗೆ ಜನಾಕ್ರೋಶ ಸ್ಫೋಟಗೊಳ್ತಾ ಇದೆ. ಹೆಸರಿನಲ್ಲೂ ರಾಜಕೀಯ ಬೇಕಾ ಸ್ವಾಮಿ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದಿಂದ ಗ್ರೌಂಡ್ ರಿಪೋರ್ಟ್. ಜನ ಕೇಳೋದಿನು, ನೀವು ಅಭಿವೃದ್ಧಿ ಮಾಡಿ, ನಮ್ಮ ಊರನ್ನ, ನಮ್ಮ ತಾಲೂಕನ್ನ, ನಮ್ಮ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡಿ. ಹೆಸರು ಚೇಂಜ್ ಮಾಡಿದ ಕೂಡಲೇ ಅಭಿವೃದ್ಧಿ ಆಗುತ್ತಾ? ನೋಡೋಣ ಏನ್ ಹೇಳಿದ್ದಾರೆ ಗ್ರೌಂಡ್ ರಿಪೋರ್ಟ್ ನಲ್ಲಿ ಜನ. ಅಭಿಪ್ರಾಯ ಮಾರ್ಕೆಟ್ ಬರೋ ಮಹಿಳೆಯರು ಕೂಡ ಇದ್ದಾರೆ. ಅವ್ರನ್ನ ಮಾತ್ರ ಸಮ. ತಮ್ಮ ಹೆಸರೇನಮ್ಮ? ಸರ್, ನನ್ನ ಹೆಸರು ಮೀನಾ ಅಂತ. ಇಲ್ಲೇ ರಾಮನಗರ. ನಾವು ದಕ್ಷಿಣ ಕನ್ನಡ ನಮ್ಗೆ ಅವಶ್ಯಕತೆ ಇಲ್ಲ. ಬೆಂಗಳೂರು ದಕ್ಷಿಣ. ಹೌದು, ನಮ್ಗೆ ಅವಶ್ಯಕತೆ ಇಲ್ಲ ಸರ್. ರೈತರು ಆರಾಮಾಗಿ ಅನ್ನ ತಿಂತಾ ಇದಾರೆ. ಇವಾಗ ನೀವು ಅದನ್ನ ಮಾಡ್ಬಿಟ್ರೆ ಕೈಗಾರಿಕೀಕರಣ ಮಾಡ್ಬಿಟ್ಟು ನಗರನ ಹಾಳು ಮಾಡ್ಬಿಡ್ತಾರೆ. ಹಾಗಾಗಿ ನಮ್ಗೆ ಇದೇ ಉತ್ತಮ ಸರ್. ನಮ್ಗೆ ಬೇಡ, ಅವಶ್ಯಕ ಬೇಡ ಸರ್. ಕೆಲಸ ಕಾರ್ಯ ಎಲ್ಲ ಜಾಸ್ತಿ ಸಿಗುತ್ತಲ್ಲ? ಕೆಲಸ ಕಾರ್ಯ ಎಲ್ಲ ಜಾಸ್ತಿ ಸಿಗುತ್ತಲ್ಲ ಸರ್? ಕೆಲಸ ಕಾರ್ಯ ನೋಡ್ಕೊಂಡು ಹೋದ್ರೆ ರೈತರು ಏನ್ ಸರ್ ಜಮೀನೆಲ್ಲ ಮಾರ್ಕೋತಾರೆ. ರಾಮನಗರ ಇನ್ನು ಮುಂದೆ ಬೆಂಗಳೂರು ದಕ್ಷಿಣ ಜಿಲ್ಲೆ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಡಿಕೆಶಿ ಸೆಡ್ಡು ಹೊಡೆದೇ ಬಿಟ್ಟರು. ತಮ್ಮ ಹಠವನ್ನು ಸಾಧಿಸಿ ಸಿಎಂ ಡಿಕೆ ಶಿವಕುಮಾರ್ ಹಠವನ್ನು ಸಾಧಿಸಿ ಅಂದುಕೊಂಡಿದ್ದನ್ನು ನಿರೂಪಿಸಿಬಿಟ್ಟು ಹೆಸರು ಬದಲಾವಣೆಗೆ ವಿರೋಧಿಸಿದ್ರು ಎಚ್ಡಿಕೆ. ಈಗ ಅವರು ಶಾಕ್ ಆಗಿದ್ದಾರೆ. ರಾಮನಾಮ ಬದಲಾವಣೆಗೆ ಜನಾಕ್ರೋಶ ಸ್ಫೋಟಗೊಳ್ತಾ ಇದೆ. ಹೆಸರಿನಲ್ಲೂ ರಾಜಕೀಯ ಬೇಕಾ ಸ್ವಾಮಿ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದಿಂದ ಗ್ರೌಂಡ್ ರಿಪೋರ್ಟ್. ಜನ ಕೇಳೋದಿನು, ನೀವು ಅಭಿವೃದ್ಧಿ ಮಾಡಿ, ನಮ್ಮ ಊರನ್ನ, ನಮ್ಮ ತಾಲೂಕನ್ನ, ನಮ್ಮ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡಿ. ಹೆಸರು ಚೇಂಜ್ ಮಾಡಿದ ಕೂಡಲೇ ಅಭಿವೃದ್ಧಿ ಆಗುತ್ತಾ? ನೋಡೋಣ ಏನ್ ಹೇಳಿದ್ದಾರೆ ಗ್ರೌಂಡ್ ರಿಪೋರ್ಟ್ ನಲ್ಲಿ ಜನ. ಅಭಿಪ್ರಾಯ ಮಾರ್ಕೆಟ್ ಬರೋ ಮಹಿಳೆಯರು ಕೂಡ ಇದ್ದಾರೆ. ಅವ್ರನ್ನ ಮಾತ್ರ ಸಮ. ತಮ್ಮ ಹೆಸರೇನಮ್ಮ? ಸರ್, ನನ್ನ ಹೆಸರು ಮೀನಾ ಅಂತ. ಇಲ್ಲೇ ರಾಮನಗರ. ನಾವು ದಕ್ಷಿಣ ಕನ್ನಡ ನಮ್ಗೆ ಅವಶ್ಯಕತೆ ಇಲ್ಲ. ಬೆಂಗಳೂರು ದಕ್ಷಿಣ. ಹೌದು, ನಮ್ಗೆ ಅವಶ್ಯಕತೆ ಇಲ್ಲ ಸರ್. ರೈತರು ಆರಾಮಾಗಿ ಅನ್ನ ತಿಂತಾ ಇದಾರೆ. ಇವಾಗ ನೀವು ಅದನ್ನ ಮಾಡ್ಬಿಟ್ರೆ ಕೈಗಾರಿಕೀಕರಣ ಮಾಡ್ಬಿಟ್ಟು ನಗರನ ಹಾಳು ಮಾಡ್ಬಿಡ್ತಾರೆ. ಹಾಗಾಗಿ ನಮ್ಗೆ ಇದೇ ಉತ್ತಮ ಸರ್. ನಮ್ಗೆ ಬೇಡ, ಅವಶ್ಯಕ ಬೇಡ ಸರ್. ಕೆಲಸ ಕಾರ್ಯ ಎಲ್ಲ ಜಾಸ್ತಿ ಸಿಗುತ್ತಲ್ಲ? ಕೆಲಸ ಕಾರ್ಯ ಎಲ್ಲ ಜಾಸ್ತಿ ಸಿಗುತ್ತಲ್ಲ ಸರ್? ಕೆಲಸ ಕಾರ್ಯ ನೋಡ್ಕೊಂಡು ಹೋದ್ರೆ ರೈತರು ಏನ್ ಸರ್ ಜಮೀನೆಲ್ಲ ಮಾರ್ಕೋತಾರೆ. ರಾಮನಗರ ಇನ್ನು ಮುಂದೆ ಬೆಂಗಳೂರು ದಕ್ಷಿಣ ಜಿಲ್ಲೆ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಡಿಕೆಶಿ ಸೆಡ್ಡು ಹೊಡೆದೇ ಬಿಟ್ಟರು. ತಮ್ಮ ಹಠವನ್ನು ಸಾಧಿಸಿ ಸಿಎಂ ಡಿಕೆ ಶಿವಕುಮಾರ್ ಹಠವನ್ನು ಸಾಧಿಸಿ ಅಂದುಕೊಂಡಿದ್ದನ್ನು ನಿರೂಪಿಸಿಬಿಟ್ಟು ಹೆಸರು ಬದಲಾವಣೆಗೆ ವಿರೋಧಿಸಿದ್ರು ಎಚ್ಡಿಕೆ. ಈಗ ಅವರು ಶಾಕ್ ಆಗಿದ್ದಾರೆ. ರಾಮನಾಮ ಬದಲಾವಣೆಗೆ ಜನಾಕ್ರೋಶ ಸ್ಫೋಟಗೊಳ್ತಾ ಇದೆ. ಹೆಸರಿನಲ್ಲೂ ರಾಜಕೀಯ ಬೇಕಾ ಸ್ವಾಮಿ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದಿಂದ ಗ್ರೌಂಡ್ ರಿಪೋರ್ಟ್. ಜನ ಕೇಳೋದಿನು, ನೀವು ಅಭಿವೃದ್ಧಿ ಮಾಡಿ, ನಮ್ಮ ಊರನ್ನ, ನಮ್ಮ ತಾಲೂಕನ್ನ, ನಮ್ಮ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡಿ. ಹೆಸರು ಚೇಂಜ್ ಮಾಡಿದ ಕೂಡಲೇ ಅಭಿವೃದ್ಧಿ ಆಗುತ್ತಾ? ನೋಡೋಣ ಏನ್ ಹೇಳಿದ್ದಾರೆ ಗ್ರೌಂಡ್ ರಿಪೋರ್ಟ್ ನಲ್ಲಿ ಜನ. ಅಭಿಪ್ರಾಯ ಮಾರ್ಕೆಟ್ ಬರೋ ಮಹಿಳೆಯರು ಕೂಡ ಇದ್ದಾರೆ. ಅವ್ರನ್ನ ಮಾತ್ರ ಸಮ. ತಮ್ಮ ಹೆಸರೇನಮ್ಮ? ಸರ್, ನನ್ನ ಹೆಸರು ಮೀನಾ ಅಂತ. ಇಲ್ಲೇ ರಾಮನಗರ. ನಾವು ದಕ್ಷಿಣ ಕನ್ನಡ ನಮ್ಗೆ ಅವಶ್ಯಕತೆ ಇಲ್ಲ. ಬೆಂಗಳೂರು ದಕ್ಷಿಣ. ಹೌದು, ನಮ್ಗೆ ಅವಶ್ಯಕತೆ ಇಲ್ಲ ಸರ್. ರೈತರು ಆರಾಮಾಗಿ ಅನ್ನ ತಿಂತಾ ಇದಾರೆ. ಇವಾಗ ನೀವು ಅದನ್ನ ಮಾಡ್ಬಿಟ್ರೆ ಕೈಗಾರಿಕೀಕರಣ ಮಾಡ್ಬಿಟ್ಟು ನಗರನ ಹಾಳು ಮಾಡ್ಬಿಡ್ತಾರೆ. ಹಾಗಾಗಿ ನಮ್ಗೆ ಇದೇ ಉತ್ತಮ ಸರ್. ನಮ್ಗೆ ಬೇಡ, ಅವಶ್ಯಕ ಬೇಡ ಸರ್. ಕೆಲಸ ಕಾರ್ಯ ಎಲ್ಲ ಜಾಸ್ತಿ ಸಿಗುತ್ತಲ್ಲ? ಕೆಲಸ ಕಾರ್ಯ ಎಲ್ಲ ಜಾಸ್ತಿ ಸಿಗುತ್ತಲ್ಲ ಸರ್? ಕೆಲಸ ಕಾರ್ಯ ನೋಡ್ಕೊಂಡು ಹೋದ್ರೆ ರೈತರು ಏನ್ ಸರ್ ಜಮೀನೆಲ್ಲ ಮಾರ್ಕೋತಾರೆ. ರಾಮನಗರ ಇನ್ನು ಮುಂದೆ ಬೆಂಗಳೂರು ದಕ್ಷಿಣ ಜಿಲ್ಲೆ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಡಿಕೆಶಿ ಸೆಡ್ಡು ಹೊಡೆದೇ ಬಿಟ್ಟರು. ತಮ್ಮ ಹಠವನ್ನು ಸಾಧಿಸಿ ಸಿಎಂ ಡಿಕೆ ಶಿವಕುಮಾರ್ ಹಠವನ್ನು ಸಾಧಿಸಿ ಅಂದುಕೊಂಡಿದ್ದನ್ನು ನಿರೂಪಿಸಿಬಿಟ್ಟು ಹೆಸರು ಬದಲಾವಣೆಗೆ ವಿರೋಧಿಸಿದ್ರು ಎಚ್ಡಿಕೆ. ಈಗ ಅವರು ಶಾಕ್ ಆಗಿದ್ದಾರೆ. ರಾಮನಾಮ ಬದಲಾವಣೆಗೆ ಜನಾಕ್ರೋಶ ಸ್ಫೋಟಗೊಳ್ತಾ ಇದೆ. ಹೆಸರಿನಲ್ಲೂ ರಾಜಕೀಯ ಬೇಕಾ ಸ್ವಾಮಿ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದಿಂದ ಗ್ರೌಂಡ್ ರಿಪೋರ್ಟ್. ಜನ ಕೇಳೋದಿನು, ನೀವು ಅಭಿವೃದ್ಧಿ ಮಾಡಿ, ನಮ್ಮ ಊರನ್ನ, ನಮ್ಮ ತಾಲೂಕನ್ನ, ನಮ್ಮ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡಿ. ಹೆಸರು ಚೇಂಜ್ ಮಾಡಿದ ಕೂಡಲೇ ಅಭಿವೃದ್ಧಿ ಆಗುತ್ತಾ? ನೋಡೋಣ ಏನ್ ಹೇಳಿದ್ದಾರೆ ಗ್ರೌಂಡ್ ರಿಪೋರ್ಟ್ ನಲ್ಲಿ ಜನ. ಅಭಿಪ್ರಾಯ ಮಾರ್ಕೆಟ್ ಬರೋ ಮಹಿಳೆಯರು ಕೂಡ ಇದ್ದಾರೆ. ಅವ್ರನ್ನ ಮಾತ್ರ ಸಮ. ತಮ್ಮ ಹೆಸರೇನಮ್ಮ? ಸರ್, ನನ್ನ ಹೆಸರು ಮೀನಾ ಅಂತ. ಇಲ್ಲೇ ರಾಮನಗರ. ನಾವು ದಕ್ಷಿಣ ಕನ್ನಡ ನಮ್ಗೆ ಅವಶ್ಯಕತೆ ಇಲ್ಲ. ಬೆಂಗಳೂರು ದಕ್ಷಿಣ. ಹೌದು, ನಮ್ಗೆ ಅವಶ್ಯಕತೆ ಇಲ್ಲ ಸರ್. ರೈತರು ಆರಾಮಾಗಿ ಅನ್ನ ತಿಂತಾ ಇದಾರೆ. ಇವಾಗ ನೀವು ಅದನ್ನ ಮಾಡ್ಬಿಟ್ರೆ ಕೈಗಾರಿಕೀಕರಣ ಮಾಡ್ಬಿಟ್ಟು ನಗರನ ಹಾಳು ಮಾಡ್ಬಿಡ್ತಾರೆ. ಹಾಗಾಗಿ ನಮ್ಗೆ ಇದೇ ಉತ್ತಮ ಸರ್. ನಮ್ಗೆ ಬೇಡ, ಅವಶ್ಯಕ
ಬೇಡ ಸರ್. ಕೆಲಸ ಕಾರ್ಯ ಎಲ್ಲ ಜಾಸ್ತಿ ಸಿಗುತ್ತಲ್ಲ, ಕೆಲಸ ಕಾರ್ಯ ಎಲ್ಲ ಜಾಸ್ತಿ ಸಿಗುತ್ತಲ್ಲ ಸರ್. ಕೆಲಸ ಕಾರ್ಯ ನೋಡ್ಕೊಂಡು ಹೋದ್ರೆ ರೈತರು ಏನ್ ಸರ್ ಜಮೀನೆಲ್ಲ ಮಾರ್ಕೋತಾರೆ. ರಾಮನಗರ ಇನ್ನು ಮುಂದೆ ಬೆಂಗಳೂರು ದಕ್ಷಿಣ ಜಿಲ್ಲೆ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಡಿಕೆಶಿ ಸೆಡ್ಡು ಹೊಡೆದೇ ಬಿಟ್ಟರು. ತಮ್ಮ ಹಠವನ್ನು ಸಾಧಿಸಿ ಸಿಎಂ ಡಿಕೆ ಶಿವಕುಮಾರ್ ಹಠವನ್ನ ಸಾಧಿಸಿಬಿಟ್ಟು ಅಂದುಕೊಂಡಿದ್ದನ್ನು ನಿರೂಪಿಸಿಬಿಟ್ಟು ಹೆಸರು ಬದಲಾವಣೆಗೆ ವಿರೋಧಿಸಿದ್ರು ಎಚ್ಡಿಕೆ. ಈಗ ಅವರು ಶಾಕ್ ಆಗಿದ್ದಾರೆ. ರಾಮನಾಮ ಬದಲಾವಣೆಗೆ ಜನಾಕ್ರೋಶ ಸ್ಫೋಟಗೊಳ್ತಾ ಇದೆ. ಹೆಸರಿನಲ್ಲೂ ರಾಜಕೀಯ ಬೇಕಾ ಸ್ವಾಮಿ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದಿಂದ ಗ್ರೌಂಡ್ ರಿಪೋರ್ಟ್. ಜನ ಕೇಳೋದಿನು, ನೀವು ಅಭಿವೃದ್ಧಿ ಮಾಡಿ, ನಮ್ಮ ಊರನ್ನ, ನಮ್ಮ ತಾಲೂಕನ್ನ, ನಮ್ಮ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡಿ. ಹೆಸರು ಚೇಂಜ್ ಮಾಡಿದ ಕೂಡಲೇ ಅಭಿವೃದ್ಧಿ ಆಗುತ್ತಾ? ನೋಡೋಣ ಏನ್ ಹೇಳಿದ್ದಾರೆ ಗ್ರೌಂಡ್ ರಿಪೋರ್ಟ್ ನಲ್ಲಿ ಜನ. ಜನರ ಅಭಿಪ್ರಾಯ. ಮಾರ್ಕೆಟ್ ಬರೋ ಮಹಿಳೆಯರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ಸಮ್ಮ. ತಮ್ಮ ಹೆಸರೇನಮ್ಮ? ಸರ್, ನನ್ನ ಹೆಸರು ಮೀನಾ ಅಂತ. ಇಲ್ಲೇ ರಾಮನಗರ. ನಾವು ದಕ್ಷಿಣ ಕನ್ನಡ ನಮ್ಗೆ ಅವಶ್ಯಕತೆ ಇಲ್ಲ. ಬೆಂಗಳೂರು ದಕ್ಷಿಣ. ಹೌದು, ನಮ್ಗೆ ಅವಶ್ಯಕತೆ ಇಲ್ಲ ಸರ್. ರೈತರು ಆರಾಮಾಗಿ ಅನ್ನ ತಿಂತಾ ಇದಾರೆ ಇವಾಗ. ನೀವು ಅದನ್ನ ಮಾಡ್ಬಿಟ್ರೆ ಕೈಗಾರಿಕೀಕರಣ ಮಾಡ್ಬಿಟ್ಟು ನಗರನ ಹಾಳು ಮಾಡ್ಬಿಡ್ತಾರೆ. ಹಾಗಾಗಿ ನಮ್ಗೆ ಇದೇ ಉತ್ತಮ ಸರ್. ನಮ್ಗೆ ಬೇಡ, ಬೇಡ ಸರ್. ಕೆಲಸ ಕಾರ್ಯ ಎಲ್ಲ ಜಾಸ್ತಿ ಸಿಗುತ್ತಲ್ಲ, ಕೆಲಸ ಕಾರ್ಯ ಎಲ್ಲ ಜಾಸ್ತಿ ಸಿಗುತ್ತಲ್ಲ ಸರ್. ಕೆಲಸ ಕಾರ್ಯ ನೋಡ್ಕೊಂಡು ಹೋದ್ರೆ ರೈತರು ಏನ್ ಸರ್ ಜಮೀನೆಲ್ಲ ಮಾರ್ಕೋತಾರೆ. ರಾಮನಗರ ಇನ್ನು ಮುಂದೆ ಬೆಂಗಳೂರು ದಕ್ಷಿಣ ಜಿಲ್ಲೆ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಡಿಕೆಶಿ ಸೆಡ್ಡು ಹೊಡೆದೇ ಬಿಟ್ಟರು. ತಮ್ಮ ಹಠವನ್ನು ಸಾಧಿಸಿ ಸಿಎಂ ಡಿಕೆ ಶಿವಕುಮಾರ್ ಹಠವನ್ನ ಸಾಧಿಸಿಬಿಟ್ಟು ಅಂದುಕೊಂಡಿದ್ದನ್ನು ನಿರೂಪಿಸಿಬಿಟ್ಟು ಹೆಸರು ಬದಲಾವಣೆಗೆ ವಿರೋಧಿಸಿದ್ರು ಎಚ್ಡಿಕೆ. ಈಗ ಅವರು ಶಾಕ್ ಆಗಿದ್ದಾರೆ. ರಾಮನಾಮ ಬದಲಾವಣೆಗೆ ಜನಾಕ್ರೋಶ ಸ್ಫೋಟಗೊಳ್ತಾ ಇದೆ. ಹೆಸರಿನಲ್ಲೂ ರಾಜಕೀಯ ಬೇಕಾ ಸ್ವಾಮಿ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದಿಂದ ಗ್ರೌಂಡ್ ರಿಪೋರ್ಟ್. ಜನ ಕೇಳೋದಿನು, ನೀವು ಅಭಿವೃದ್ಧಿ ಮಾಡಿ, ನಮ್ಮ ಊರನ್ನ, ನಮ್ಮ ತಾಲೂಕನ್ನ, ನಮ್ಮ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡಿ. ಹೆಸರು ಚೇಂಜ್ ಮಾಡಿದ ಕೂಡಲೇ ಅಭಿವೃದ್ಧಿ ಆಗುತ್ತಾ? ನೋಡೋಣ ಏನ್ ಹೇಳಿದ್ದಾರೆ ಗ್ರೌಂಡ್ ರಿಪೋರ್ಟ್ ನಲ್ಲಿ ಜನ. ಜನರ ಅಭಿಪ್ರಾಯ. ಮಾರ್ಕೆಟ್ ಬರೋ ಮಹಿಳೆಯರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ಸಮ್ಮ. ತಮ್ಮ ಹೆಸರೇನಮ್ಮ? ಸರ್, ನನ್ನ ಹೆಸರು ಮೀನಾ ಅಂತ. ಇಲ್ಲೇ ರಾಮನಗರ. ನಾವು ದಕ್ಷಿಣ ಕನ್ನಡ ನಮ್ಗೆ ಅವಶ್ಯಕತೆ ಇಲ್ಲ. ಬೆಂಗಳೂರು ದಕ್ಷಿಣ. ಹೌದು, ನಮ್ಗೆ ಅವಶ್ಯಕತೆ ಇಲ್ಲ ಸರ್. ರೈತರು ಆರಾಮಾಗಿ ಅನ್ನ ತಿಂತಾ ಇದಾರೆ ಇವಾಗ. ನೀವು ಅದನ್ನ ಮಾಡ್ಬಿಟ್ರೆ ಕೈಗಾರಿಕೀಕರಣ ಮಾಡ್ಬಿಟ್ಟು ನಗರನ ಹಾಳು ಮಾಡ್ಬಿಡ್ತಾರೆ. ಹಾಗಾಗಿ ನಮ್ಗೆ ಇದೇ ಉತ್ತಮ ಸರ್. ನಮ್ಗೆ ಬೇಡ, ಬೇಡ ಸರ್. ಕೆಲಸ ಕಾರ್ಯ ಎಲ್ಲ ಜಾಸ್ತಿ ಸಿಗುತ್ತಲ್ಲ, ಕೆಲಸ ಕಾರ್ಯ ಎಲ್ಲ ಜಾಸ್ತಿ ಸಿಗುತ್ತಲ್ಲ ಸರ್. ಕೆಲಸ ಕಾರ್ಯ ನೋಡ್ಕೊಂಡು ಹೋದ್ರೆ ರೈತರು ಏನ್ ಸರ್ ಜಮೀನೆಲ್ಲ ಮಾರ್ಕೋತಾರೆ. ರಾಮನಗರ ಇನ್ನು ಮುಂದೆ ಬೆಂಗಳೂರು ದಕ್ಷಿಣ ಜಿಲ್ಲೆ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಡಿಕೆಶಿ ಸೆಡ್ಡು ಹೊಡೆದೇ ಬಿಟ್ಟರು. ತಮ್ಮ ಹಠವನ್ನು ಸಾಧಿಸಿ ಸಿಎಂ ಡಿಕೆ ಶಿವಕುಮಾರ್ ಹಠವನ್ನ ಸಾಧಿಸಿಬಿಟ್ಟು ಅಂದುಕೊಂಡಿದ್ದನ್ನು ನಿರೂಪಿಸಿಬಿಟ್ಟು ಹೆಸರು ಬದಲಾವಣೆಗೆ ವಿರೋಧಿಸಿದ್ರು ಎಚ್ಡಿಕೆ. ಈಗ ಅವರು ಶಾಕ್ ಆಗಿದ್ದಾರೆ. ರಾಮನಾಮ ಬದಲಾವಣೆಗೆ ಜನಾಕ್ರೋಶ ಸ್ಫೋಟಗೊಳ್ತಾ ಇದೆ. ಹೆಸರಿನಲ್ಲೂ ರಾಜಕೀಯ ಬೇಕಾ ಸ್ವಾಮಿ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದಿಂದ ಗ್ರೌಂಡ್ ರಿಪೋರ್ಟ್. ಜನ ಕೇಳೋದಿನು, ನೀವು ಅಭಿವೃದ್ಧಿ ಮಾಡಿ, ನಮ್ಮ ಊರನ್ನ, ನಮ್ಮ ತಾಲೂಕನ್ನ, ನಮ್ಮ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡಿ. ಹೆಸರು ಚೇಂಜ್ ಮಾಡಿದ ಕೂಡಲೇ ಅಭಿವೃದ್ಧಿ ಆಗುತ್ತಾ? ನೋಡೋಣ ಏನ್ ಹೇಳಿದ್ದಾರೆ ಗ್ರೌಂಡ್ ರಿಪೋರ್ಟ್ ನಲ್ಲಿ ಜನ. ಜನರ ಅಭಿಪ್ರಾಯ. ಮಾರ್ಕೆಟ್ ಬರೋ ಮಹಿಳೆಯರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ಸಮ್ಮ. ತಮ್ಮ ಹೆಸರೇನಮ್ಮ? ಸರ್, ನನ್ನ ಹೆಸರು ಮೀನಾ ಅಂತ. ಇಲ್ಲೇ ರಾಮನಗರ. ನಾವು ದಕ್ಷಿಣ ಕನ್ನಡ ನಮ್ಗೆ ಅವಶ್ಯಕತೆ ಇಲ್ಲ. ಬೆಂಗಳೂರು ದಕ್ಷಿಣ. ಹೌದು, ನಮ್ಗೆ ಅವಶ್ಯಕತೆ ಇಲ್ಲ ಸರ್. ರೈತರು ಆರಾಮಾಗಿ ಅನ್ನ ತಿಂತಾ ಇದಾರೆ ಇವಾಗ. ನೀವು ಅದನ್ನ ಮಾಡ್ಬಿಟ್ರೆ ಕೈಗಾರಿಕೀಕರಣ ಮಾಡ್ಬಿಟ್ಟು ನಗರನ ಹಾಳು ಮಾಡ್ಬಿಡ್ತಾರೆ. ಹಾಗಾಗಿ ನಮ್ಗೆ ಇದೇ ಉತ್ತಮ ಸರ್. ನಮ್ಗೆ ಬೇಡ, ಬೇಡ ಸರ್. ಕೆಲಸ ಕಾರ್ಯ ಎಲ್ಲ ಜಾಸ್ತಿ ಸಿಗುತ್ತಲ್ಲ, ಕೆಲಸ ಕಾರ್ಯ ಎಲ್ಲ ಜಾಸ್ತಿ ಸಿಗುತ್ತಲ್ಲ ಸರ್. ಕೆಲಸ ಕಾರ್ಯ ನೋಡ್ಕೊಂಡು ಹೋದ್ರೆ ರೈತರು ಏನ್ ಸರ್ ಜಮೀನೆಲ್ಲ ಮಾರ್ಕೋತಾರೆ. ರಾಮನಗರ ಇನ್ನು ಮುಂದೆ ಬೆಂಗಳೂರು ದಕ್ಷಿಣ ಜಿಲ್ಲೆ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಡಿಕೆಶಿ ಸೆಡ್ಡು ಹೊಡೆದೇ ಬಿಟ್ಟರು. ತಮ್ಮ ಹಠವನ್ನು ಸಾಧಿಸಿ ಸಿಎಂ ಡಿಕೆ ಶಿವಕುಮಾರ್ ಹಠವನ್ನ ಸಾಧಿಸಿಬಿಟ್ಟು ಅಂದುಕೊಂಡಿದ್ದನ್ನು ನಿರೂಪಿಸಿಬಿಟ್ಟು ಹೆಸರು ಬದಲಾವಣೆಗೆ ವಿರೋಧಿಸಿದ್ರು ಎಚ್ಡಿಕೆ. ಈಗ ಅವರು ಶಾಕ್ ಆಗಿದ್ದಾರೆ. ರಾಮನಾಮ ಬದಲಾವಣೆಗೆ ಜನಾಕ್ರೋಶ ಸ್ಫೋಟಗೊಳ್ತಾ ಇದೆ. ಹೆಸರಿನಲ್ಲೂ ರಾಜಕೀಯ ಬೇಕಾ ಸ್ವಾಮಿ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದಿಂದ ಗ್ರೌಂಡ್ ರಿಪೋರ್ಟ್. ಜನ ಕೇಳೋದಿನು, ನೀವು ಅಭಿವೃದ್ಧಿ ಮಾಡಿ, ನಮ್ಮ ಊರನ್ನ, ನಮ್ಮ ತಾಲೂಕನ್ನ, ನಮ್ಮ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡಿ. ಹೆಸರು ಚೇಂಜ್ ಮಾಡಿದ ಕೂಡಲೇ ಅಭಿವೃದ್ಧಿ ಆಗುತ್ತಾ? ನೋಡೋಣ ಏನ್ ಹೇಳಿದ್ದಾರೆ ಗ್ರೌಂಡ್ ರಿಪೋರ್ಟ್ ನಲ್ಲಿ ಜನ.
ಜನರ ಅಭಿಪ್ರಾಯ ಮಾರ್ಕೆಟ್ ಬರೋ ಮಹಿಳೆಯರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ಸಮ್ಮ. ತಮ್ಮ ಹೆಸರೇನಮ್ಮ? ಸರ್ ನನ್ನ ಹೆಸರು ಮೀನಾ ಅಂತ, ಇಲ್ಲೇ ರಾಮನಗರ. ನಾವು ದಕ್ಷಿಣ ಕನ್ನಡ ನಮ್ಗೆ ಅವಶ್ಯಕತೆ ಇಲ್ಲ. ಬೆಂಗಳೂರು ದಕ್ಷಿಣ. ಹೌದು, ನಮ್ಗೆ ಅವಶ್ಯಕತೆ ಇಲ್ಲ ಸರ್. ರೈತರು ಆರಾಮಾಗಿ ಅನ್ನ ತಿಂತಾ ಇದಾರೆ ಇವಾಗ. ನೀವು ಅದನ್ನ ಮಾಡ್ಬಿಟ್ರೆ ಕೈಗಾರಿಕೀಕರಣ ಮಾಡ್ಬಿಟ್ಟು ನಗರನ ಹಾಳು ಮಾಡ್ಬಿಡ್ತಾರೆ. ಹಾಗಾಗಿ ನಮ್ಗೆ ಇದೇ ಉತ್ತಮ ಸರ್. ನಮ್ಗೆ ಬೇಡ, ಅವಶ್ಯಕ ಬೇಡ ಸರ್. ಕೆಲಸ ಕಾರ್ಯ ಎಲ್ಲ ಜಾಸ್ತಿ ಸಿಗುತ್ತಲ್ಲ, ಕೆಲಸ ಕಾರ್ಯ ಎಲ್ಲ ಜಾಸ್ತಿ ಸಿಗುತ್ತಲ್ಲ ಸರ್. ಕೆಲಸ ಕಾರ್ಯ ನೋಡ್ಕೊಂಡು ಹೋದ್ರೆ ರೈತರು ಏನ್ ಸರ್ ಜಮೀನೆಲ್ಲ ಮಾರ್ಕೋತಾರೆ. ರಾಮನಗರ ಇನ್ನು ಮುಂದೆ ಬೆಂಗಳೂರು ದಕ್ಷಿಣ ಜಿಲ್ಲೆ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಡಿಕೆಶಿ ಸೆಡ್ಡು ಹೊಡೆದೇ ಬಿಟ್ಟರು. ತಮ್ಮ ಹಠವನ್ನು ಸಾಧಿಸಿ ಸಿಎಂ ಡಿಕೆ ಶಿವಕುಮಾರ್ ಹಠವನ್ನ ಸಾಧಿಸಿಬಿಟ್ಟು ಅಂದುಕೊಂಡಿದ್ದನ್ನು ನಿರೂಪಿಸಿಬಿಟ್ಟು ಹೆಸರು ಬದಲಾವಣೆಗೆ ವಿರೋಧಿಸಿದ್ರು ಎಚ್ಡಿಕೆ. ಈಗ ಅವರು ಶಾಕ್ ಆಗಿದ್ದಾರೆ. ರಾಮನಾಮ ಬದಲಾವಣೆಗೆ ಜನಾಕ್ರೋಶ ಸ್ಫೋಟಗೊಳ್ತಾ ಇದೆ. ಹೆಸರಿನಲ್ಲೂ ರಾಜಕೀಯ ಬೇಕಾ ಸ್ವಾಮಿ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದಿಂದ ಗ್ರೌಂಡ್ ರಿಪೋರ್ಟ್. ಜನ ಕೇಳೋದೇನು, ನೀವು ಅಭಿವೃದ್ಧಿ ಮಾಡಿ, ನಮ್ಮ ಊರನ್ನ, ನಮ್ಮ ತಾಲೂಕನ್ನ, ನಮ್ಮ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡಿ. ಹೆಸರು ಚೇಂಜ್ ಮಾಡಿದ ಕೂಡಲೇ ಅಭಿವೃದ್ಧಿ ಆಗುತ್ತಾ? ನೋಡೋಣ ಏನ್ ಹೇಳಿದ್ದಾರೆ ಗ್ರೌಂಡ್ ರಿಪೋರ್ಟ್ ಅಲ್ಲಿ ಜನ. ಜನರ ಅಭಿಪ್ರಾಯ ಮಾರ್ಕೆಟ್ ಬರೋ ಮಹಿಳೆಯರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ಸಮ್ಮ. ತಮ್ಮ ಹೆಸರೇನಮ್ಮ? ಸರ್ ನನ್ನ ಹೆಸರು ಮೀನಾ ಅಂತ, ಇಲ್ಲೇ ರಾಮನಗರ. ನಾವು ದಕ್ಷಿಣ ಕನ್ನಡ ನಮ್ಗೆ ಅವಶ್ಯಕತೆ ಇಲ್ಲ. ಬೆಂಗಳೂರು ದಕ್ಷಿಣ. ಹೌದು, ನಮ್ಗೆ ಅವಶ್ಯಕತೆ ಇಲ್ಲ ಸರ್. ರೈತರು ಆರಾಮಾಗಿ ಅನ್ನ ತಿಂತಾ ಇದಾರೆ ಇವಾಗ. ನೀವು ಅದನ್ನ ಮಾಡ್ಬಿಟ್ರೆ ಕೈಗಾರಿಕೀಕರಣ ಮಾಡ್ಬಿಟ್ಟು ನಗರನ ಹಾಳು ಮಾಡ್ಬಿಡ್ತಾರೆ. ಹಾಗಾಗಿ ನಮ್ಗೆ ಇದೇ ಉತ್ತಮ ಸರ್. ನಮ್ಗೆ ಬೇಡ, ಅವಶ್ಯಕ ಬೇಡ ಸರ್. ಕೆಲಸ ಕಾರ್ಯ ಎಲ್ಲ ಜಾಸ್ತಿ ಸಿಗುತ್ತಲ್ಲ, ಕೆಲಸ ಕಾರ್ಯ ಎಲ್ಲ ಜಾಸ್ತಿ ಸಿಗುತ್ತಲ್ಲ ಸರ್. ಕೆಲಸ ಕಾರ್ಯ ನೋಡ್ಕೊಂಡು ಹೋದ್ರೆ ರೈತರು ಏನ್ ಸರ್ ಜಮೀನೆಲ್ಲ ಮಾರ್ಕೋತಾರೆ.